ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ನಿನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ನಿನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ರಾಮ 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 ರಾಮ. ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಭವ್ಯವಾದಂಥ ಅಯೋಧ್ಯೆಯಲ್ಲಿ ಇವತ್ತು ಶ್ರೀರಾಮಚಂದ್ರ ಪ್ರಭುವರದ ದೇವಸ್ಥಾನ ಉದ್ಘಾಟನೆ ಆಗ್ತಾಯಿದೆ. ಬಹುಶಃ 5 ಶತಮಾನಗಳ ಹಿಂದೆ ಇವತ್ತು ಭಾಳಷ್ಟು ನಿರೀಕ್ಷಿತ ದೇವಸ್ಥಾನ ಆಗಬೇಕನ್ನೋಂಥದ್ದು ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಕೈಯಲ್ಲಿ ಆಗ್ತಾಯಿದೆ. ಬಹುಶಃ ಈ ಭೂಮಿಯಲ್ಲಿ ಅನೇಕ ಸನಾತನ ಧರ್ಮಗಳಿಂದ ಒಂದೇ ಒಂದು ಕೂಗಿತ್ತು ಆಗಬೇಕು ಅನ್ನೋಂಥದ್ದು. ಇವತ್ತು ಅನೇಕ ಹೋರಾಟಗಳಿಂದ ಸಾಮಾಜಿಕವಾಗಿ ಹೋರಾಟ, ರಾಜಕೀಯವಾಗಿ ಹೋರಾಟ, ಜೊತೆಲಿ ಕೋರ್ಟ್ಗಳ ಮೂಲಕ ಹೋರಾಟವನ್ನು ಮಾಡಿ ಇವತ್ತು ದೊಡ್ಡ ಸಂಕಲ್ಪವನ್ನು ಈಡೇರಿಸೋಂಥ ಕೆಲಸ ಮಾಡಿದ್ದಾರೆ. ಇವತ್ತು ಇಡೀ ದೇಶದಲ್ಲಿದ್ದಂಥ ಇತರ ದೇಶದಲ್ಲಿದ್ದಂಥ ಜನರು ಕೂಡ ಇವತ್ತು ಎಲ್ಲ ಕಡೆ ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ. ಹಬ್ಬದ ಥರ ವಾತಾವರಣ ಇದೆ. ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಇವತ್ತು ರಾಮ ಜಪ ಮಾಡ್ತಾ ಇದ್ದಾರೆ. ಎಷ್ಟು 500 ವರ್ಷ ಇದಕ್ಕಿಂತ ಜಾಸ್ತಿ ಹೋರಾಟ ಇದು. ಸಂತೋಷವಾದ ವಾತಾವರಣ, ಸಂತೋಷವಾದ ಸಮಯ ಇದು. ಜೈ ಶ್ರೀರಾಮ್. ಇವತ್ತು ನಮ್ಮ ಪ್ರಪಂಚಕ್ಕೆ ಜಯ ಸಿಕ್ಕಿದ್ದು ದಿವಸ. ನಮ್ಮ ರಾಮ ದೇವಸ್ಥಾನ ಒಂದು 200-250 ವರ್ಷದಿಂದ ಪುರಾತನದು. ಇಲ್ಲಿ ನಿತ್ಯ ಭಜನೆ, ನಿತ್ಯ ಶನಿವಾರ ಪ್ರಸಾದ ವಿನೋದನೆ ಇರ್ತದೆ. ರಾತ್ರಿ ವಿಶೇಷವಾಗಿ ವಿಶೇಷವಾಗಿ ಈ ದಿನ ನಾವು ಪಂಚಾಮೃತ ಅಭಿಷೇಕ, ಮಹಾಮಂಗಳಾರತಿ, ನಮ್ಮ ರಾಮ ಭಜನ, ತಿರ್ಗಾ ಈಗ ಪ್ರಸಾದ ವಿತರಣೆ, ತಿರ್ಗಾ ಸಾಯಂಕಾಲ ದೀಪೋತ್ಸವ. ಯಾವ ಥರ ಇವತ್ತು ಅಯೋಧ್ಯದಲ್ಲಿ ಒಂದು ದೊಡ್ಡ ಹಬ್ಬ, ಬೆಳಕಿನ ಹಬ್ಬ ಥರ ಮಾಡ್ತೀವಿ, ಆ ಥರ ಮಾಡಿದ್ದಾರೆ. ತಿರ್ಗಾ ಇನ್ನೊಂದು ನಮ್ಮ ಅಯೋಧ್ಯೆಯಲ್ಲಿ ನಮ್ಮ ಶ್ರೀರಾಮಚಂದ್ರ ಮಹಾರಾಜದು ದೇವಸ್ಥಾನ ಪ್ರತಿಷ್ಠಾನ ಆಗಿದೆ. ಅದೇ ಥರ ಬಳ್ಳಾರಿಯಲ್ಲಿ ಒಂದು ಭವ್ಯವಾದ ಮಂದಿರ ನಾವೆಲ್ಲ ಇಲ್ಲಿ ನಿರ್ಮಾಣ ಮಾಡ್ತಾ ಇದ್ದೀವಿ. ಸಮಾಜಕ್ಕೆ ಕಾಟಿಕ್ ಸಮಾಜದವರು, ಆಮೇಲೆ ತಿರ್ಗಾ ಸೂರ್ಯವಂಶಿ, ಯಾಕಂದರೆ ರಾಮ ಅಂದರೆ ಸೂರ್ಯವಂಶಿ ಕ್ಷತ್ರಿಯರು, ನಾವು ಸೂರ್ಯವಂಶಿ ಕ್ಷತ್ರಿಯರು. ರಾಮ ಬಂದುಬಿಟ್ಟು ನಮ್ಮ ಕುಲತಿಲಕ, ನಮ್ಮ ಸಮಾಜದ ಕುಲತಿಲಕ. ಅದು ಹಬ್ಬವನ್ನು ಇದೇ ಥರ ಸಂಭ್ರಮದಿಂದ, ಸಡಗರದಿಂದ ಪ್ರತಿ ವರ್ಷ ಜನವರಿ 22ಕ್ಕೆ ಆಚರಣೆ ಮಾಡಬೇಕಂತ ನಮ್ಮ ದೇವಸ್ಥಾನದಲ್ಲಿ ಮಾಡಬೇಕಂತಿದ್ದೀವಿ. ಹಂತದಲ್ಲಿ ನಾವು ಕೂಡ ದೇವಸ್ಥಾನ ಹೊಸದಾಗಿ ನಿರ್ಮಾಣ ಮಾಡಬೇಕಂತ ಪರಿಕಲ್ಪನೆ ಇದೆ ನಮ್ಮದು. ಆ ಹಂತದಲ್ಲಿ ನಮಗೇನು ತಯಾರಿ ಬೇಕೋ ಪೂರ್ವಭಾವಿ ತಯಾರಿ ಎಲ್ಲ ನಾವು ಮಾಡ್ಕೊಂಡಿದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ಸುಮಾರು 1.5 ವರ್ಷ ಒಳಗಡೆ ಭವ್ಯವಾದ ದೇವಸ್ಥಾನ ನಮ್ಮ ಬಳ್ಳಾರಿ ನಗರದಲ್ಲೂ ನಿರ್ಮಾಣ ಆಗ್ತದೆ ಅಂತೇಳಿ ಹೇಳಿ ಬಯಸ್ತೇನೆ. ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ರಾಮ 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 ರಾಮ. ಒಳಿತಿನಡೆ ಮುನ್ನಡೆವ ಮನವ ಕೊಡು ರಾಮ. ಸೆಳೆತಕ್ಕೆ ಸಿಗದಂತೆ ಸ್ಥಿರತೆ ಕೊಡು ರಾಮ. ನಿನ್ನೆಗಳ ಪಾಪಗಳ ಸೊನ್ನೆಯಾಗಿಸು ರಾಮ. ನಾಳೆಗಳು ಪುಣ್ಯಗಳ ಹಾದಿಯಾಗಲಿ ರಾಮ. ನನ್ನ ಬಾಳಿಗೆ ನಿನ್ನ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.